ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ಸಂಡೇ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ತುಂಬ ಬಿಸಿಲಿದ್ದ ಕಾರಣ ಮನೇಲಿ ಜಾಸ್ತಿ ಫ್ರೂಟ್ಸ್ ಇತ್ತು, ಹಾಗಾಗಿ ಫ್ರೂಟ್ ಸಲಾಡ್ ಮಾಡೋಣ ಅಂತ ಅಂದ್ಕೊಂಡೆ. ಕಸ್ಟರ್ಡ್ ಪೌಡ್ರು ಇಲ್ದಲೇ ಕಸ್ಟರ್ಡ್ ಪೌಡ್ರು ಮನೆಯಲ್ಲೇ ಮಾಡ್ಕೋಬೋದು. ಇದಕ್ಕೆ ನಾನು ಸೇಬು ಮತ್ತು ಬಾಳೆಹಣ್ಣು, ದಾಳಿಂಬೆ ಹಣ್ಣು ಮತ್ತು ಕಿತ್ತಳೆ ಹಣ್ಣು ತೊಗೊಂಡಿದ್ದೀನಿ. ಇದರಲ್ಲಿ 1/4 ಲೀಟ್ರ್ ಆಗೋಷ್ಟು ಹಾಲು ಬರುತ್ತೆ ಈ ಕಪ್ನಲ್ಲಿ, ಅಷ್ಟು ಹಾಲು ತೊಗೊಂಡಿದ್ದೀನಿ. ಮತ್ತು 1.5 ಸ್ಪೂನಷ್ಟು ನಾನು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಚಿಟಿಕೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಇದು ಅರಿಶಿನ ಏನಕ್ಕೆ ಅಂದರೆ ಕಲರ್ಗೋಸ್ಕರ, ಕೇಸರಿ ಇಲ್ವಲ್ಲ, ಹಾಗಾಗಿ ಫಸ್ಟ್ ಹಾಲು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೋಬೇಕು. ಇಲ್ಲಿ ನಾನು ಅರಿಶಿನ ಮತ್ತು ಜೋಳದ ಹಿಟ್ಟಿಗೆ ನೀಟಾಗಿ ಹಾಲು ಅಥವಾ ನೀರು ಯಾವ್ದಾದ್ರು ಹಾಕ್ಕೋಬೋದು. ನೀಟಾಗಿ ಗಂಟಿಲ್ದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಗಂಟು ಬರಬಾರ್ದು. ಗಂಟು ಬಂದರೆ ಅಲ್ಲಿ ಹಾಕಿದಾಗ ಗಂಟಾಗಿ ಹೋಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಪಾತ್ರೆಗೆ ಹಾಲು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ವಲ್ವ, ಆ ಪಾತ್ರೆಗೆ ನಾನು 2.5 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅದನ್ನು ಸಕ್ಕರೆ ಹಾಕ್ಕೊಂಡು ನೀಟಾಗಿ ಅದನ್ನು ತಿರುತ್ತಾನೆ ಇರಬೇಕು, ಬಿಡಬಾರ್ದು. ಅದು ಕೆಳಗಡೆ ಗಟ್ಟಿ ಆಗೋಗಬಾರ್ದು ಮತ್ತು ಸೀಬಾರ್ದು ಅಂತ ಹೇಳ್ಬಿಟ್ಟು ತಿರುತ್ತಾನೆ ಇರಬೇಕು. ಕಸ್ಟರ್ಡ್ ಪೌಡ್ರ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಜೋಳದ ಹಿಟ್ಟು ಮತ್ತು ಕಲ್ಲು ಸಕ್ಕರೆ, ಏಲಕ್ಕಿ, ಕೇಸರಿ ದಳ ಇಷ್ಟು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಿಮ್ಮ ಕಸ್ಟರ್ಡ್ ಪೌಡ್ರ್ ರೆಡಿನೇ ಆಗೋಗ್ಬಿಡುತ್ತೆ. ಮನೇಲೇ ಈಸಿಯಾಗಿ ಮಾಡ್ಕೊಬೋದು. ಈ ಥರ ತಿರುತ್ತಾ ಇರಬೇಕು. ಇದೇ ತಿರುತ್ತಾ ಇರ್ಬೇಕಾದ್ರೆ 1 ಗ್ಲಾಸ್ ಟೀ ಕುಡಿಯೋ ಗ್ಲಾಸಲ್ಲಿ 1 ಗ್ಲಾಸಷ್ಟು ನಾನು ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ. ಹಾಲಿನ ಪೌಡ್ರ್ ಏನಕ್ಕೆ ಅಂದರೆ ಅದು ಕಸ್ಟರ್ಡ್ ಮಿಲ್ಕ್ ಫ್ರೂಟ್ ಮಾಡ್ತೀವಲ್ಲ, ಅದು ಗಟ್ಟಿ ಆಗಬೇಕು ಅಂತ ಹೇಳ್ಬಿಟ್ಟು, ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಹಾಲು ಗಟ್ಟಿ ಹಾಲು ತೊಗೊಂಡ್ರೆ ಹಾಲಿನ ಪೌಡ್ರ್ ಏನು ಬೇಡ, ನಾವು ಸ್ವಲ್ಪ ನೀರು ಹಾಕಿರೋ ಹಾಲು ತೊಗೊಳ್ಳೋದ್ರಿಂದ ಹಾಲಿನ ಪುಡಿ ಬೇಕಾಗುತ್ತೆ. ಹಾಗಾಗಿ ಇದನ್ನು ಹಾಕಿ ಸ್ವಲ್ಪ ನೀಟಾಗಿ ತಿರುತ್ತಾನೆ ಇರಬೇಕು. ಲೋ ಫ್ಲೇಮಲ್ಲೇ ಮಾಡಬೇಕು, ಹೈ ಫ್ಲೇಮಲ್ಲಿ ಇಡೋಕೆ ಹೋಗಬಾರ್ದು. ಒಲೆಯಲ್ಲಿ ಲೋ ಫ್ಲೇಮಲ್ಲೇ ತಿರುತ್ತಾ ಇರಬೇಕಾದ್ರೇ ನಾವು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ವ ಕಾರ್ನ್ಫ್ಲೋರ್ದು, ಅದನ್ನು ಇದ್ರೊಳಗಡೆ ಹಾಕ್ಬಿಟ್ಟು ನೀಟಾಗಿ ಒಂದು 5 ನಿಮಿಷ ನೀಟಾಗಿ ಬಿಡದೆ ಕೈ ಆಡ್ತಾ ಇರಬೇಕು. ಈ ಥರ ಆಡೋದ್ರಿಂದ ಅದು ಗಟ್ಟಿಯಾಗೋದು ನಮಗೆ ಗೊತ್ತಾಗುತ್ತೆ. ಅಲ್ಲಿ ಸೇಮ್ ಒಂಥರ ವೆನಿಲಾ ಐಸ್ ಕ್ರೀಮ್ ಥರ ನಮಗೆ ಟೇಸ್ಟ್ ಮತ್ತು ಸ್ಮೆಲ್ ಬರ್ತಾ ಇರುತ್ತೆ. ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ನೀವು ಒಂದ್ಸಲ ಟ್ರೈ ಮಾಡ್ಕೊಂಡು ತಿಂದು ನೋಡಿ. ಇದನ್ನು ಒಂದು 5 ನಿಮಿಷನಾದರೂ ತಿರುಗಿಬಿಟ್ಟು ಆಮೇಲೆ ಆಫ್ ಮಾಡಿಬಿಟ್ಟು ಹಾರಲಿಕ್ಕೆ ಬಿಡಬೇಕು. ಫ್ರಿಜ್ಜಲ್ಲಿರೋರು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ಫ್ರಿಜ್ ಇಲ್ದಲ್ಲ ಕಾರಣ ನಾನು ಹಾಗೆ ಆರೋದಕ್ಕೆ ಬಿಟ್ಟಿದ್ದೆ. ಏನೊಂದು 1/4 ಗಂಟೆ ಬಿಟ್ಟಿದ್ದೆ ಆರೋದಕ್ಕೆ ಅಷ್ಟೇ. ಆಮೇಲೆ ನಾನು ಏನು ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅದಕ್ಕೆ ಒಂದು 2ರಿಂದ 3 ಹನಿಯಷ್ಟು ಲೆಮನ್ ಹಾಕ್ಕೊಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಬಾಳೆಹಣ್ಣು ಮತ್ತು ಆ್ಯಪಲ್ದು ಕಲರ್ ಏನೂ ಇದಾಗಿರಲ್ಲ. ಹಾಗಾಗಿ ಆಮೇಲೆ ನಾನು ಅದು ತಣ್ಣಗಾಗಿತ್ತು, ಆವಾಗ ಈ ಮಿಕ್ಸ್ ಫ್ರೂಟ್ಗೆ ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಏನು ಮಾಡಿಟ್ಕೊಂಡಿದ್ವಲ್ಲ ಕಸ್ಟರ್ದು, ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡೆ. ತಿನ್ನೋದಕ್ಕಂತೂ ಟೇಸ್ಟ್ ಮಸ್ತಾಗಿತ್ತು. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಚೆನ್ನಾಗಿತ್ತು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನೆನ್ನೆ ಒಂದು ಸಬ್ಸ್ಕ್ರೈಬರು ಆಗಿದ್ದವ್ರು ಮತ್ತೆ ಹೊಂಟೋದ್ರು, ಏನಕ್ಕೆ ಅಂತ ಗೊತ್ತಿಲ್ಲ. ಹೀಗೆ ನನ್ನ ವೀಡಿಯೋದಲ್ಲಿ ಡೈಲಿ ಒಂದೊಂದು ರೀತಿ ಕಂಟೆಂಟ್ ವೀಡಿಯೋ ಬರ್ತಾ ಇರುತ್ತೆ. ಡೈಲಿ ರೆಸಿಪೀಸ್, ಫುಡ್ಡು ಅಥವಾ ವಿಲೇಜ್ ವ್ಲಾಗು ಏನಾದರೂ ಒಂದು ಇದ್ದೇ ಇರುತ್ತೆ ಕಂಟೆಂಟು. ಪ್ಲೀಸ್ ಎಲ್ಲರೂ ನನ್ನ ವೀಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.